ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಜ್ಜಿ, ಯಾಕೆ ಒಬ್ಬಳೆ ನಿಂತ್ಕೊಂಡಿದ್ಯಾ? ಏನು ಯೋಚನೆ? ಸೂರ್ಯ, 20 ವರ್ಷದಿಂದ ನಿನ್ ತಾತಂಗೆ ನಿಂದೇ ಚಿಂತೆ ಆಗಿತ್ತು. ನೀ ಬಂದೇ ಬರ್ತೀಯ, ನಿನ್ನನ್ನು ಹುಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಿದ್ರು. ಆಗ ಅವ್ರಿಗೆ ಶಕ್ತಿ ಇತ್ತು, ಛಲ ಇತ್ತು. ಇವರು ಪದ್ಮಿನಿನ ನೋಡ್ಕೊಂಡು ಬಂದ್ಮೇಲೆ ತೀರಾ ಕುಗ್ಗೋಗಿದ್ದಾರೆ ಕಣೋ. ಪದ್ಮಿನಿಯನ್ನ ಅವ್ರ ಮನೇಲಿ ಹರಕಲ್ ಚಾಪೆ ಮೇಲೆ ಮಲಗಿಸ್ತಾರಂತೆ ಕಣೋ. ಇದನ್ನ ನೋಡಿ ಅವ್ರ ಮನ್ಸಿಗೆ ತುಂಬಾ ಆಘಾತ ಆಗಿದೆ, ತುಂಬಾ ನೋವು ಅನುಭವಿಸ್ತಾ ಇದ್ದಾರೆ. ಒಳ್ಳೆ ಎಳೆ ಮಗು ತರ ಹತ್ಬಿಟ್ರು ಕಣೋ. ಅವ್ರಿಗೆ ಹೇಗ್ ಸಮಾಧಾನ ಹೇಳ್ಬೇಕು ನನ್ಗಂತೂ ಗೊತ್ತಾಗ್ತಿಲ್ಲ. ನೀನೇ ಏನಾದ್ರು ಮಾಡ್ಬೇಕು ಸೂರ್ಯ. ಆ ನರಕದಿಂದ ನನ್ನ ತಂಗಿನ ಬಿಡಿಸ್ಕೊಂಡ್ ಬರೋದು 2 ನಿಮಿಷದ ಕೆಲಸ ಅಜ್ಜಿ. ಆದ್ರೆ ನಾನು ಏನ್ ಮಾಡ್ಲಿ? ತಾತ ನನ್ನ ಕೈ ಕಟ್ಟಾಕ್ಬಿಟ್ಟಿದ್ದಾರೆ. ಆದ್ರೆ ನನ್ನ ತಂಗಿ ಸುಖವಾಗಿ ಬಾಳೋದಕ್ಕೆ ಆದಷ್ಟು ಬೇಗ ನಾನೊಂದು ದಾರಿ ಮಾಡೇ ಮಾಡ್ತೀನಿ. ನಮ್ಮ ತಾತನ ಮುಖದಲ್ಲಿ ಕಳೆದೋಗಿರೋ ನಗುನ ನಾನು ಮತ್ತೆ ತಂದು ಕೊಡ್ತೀನಿ ಅಜ್ಜಿ. ಇದಂತೂ ಸತ್ಯ, ಇದಂತೂ ಸತ್ಯ. ನಡಿ ನಡಿ. ಮೇಡಮ್ ನಮಸ್ತೆ. ನಮಸ್ತೆ ಭಾಗ್ಯಮ್ಮ ಅವರೇ, ಕೂತ್ಕೊಳ್ಳಿ. ನರ್ಸ್, ಅವ್ರದ್ದು ಫೈಲ್ ತಗೊಂಡ್ ಬನ್ನಿ. ಹೇಗಿದ್ದೀರಾ ಭಾಗ್ಯಮ್ಮ ಅವರೇ? ಚೆನ್ನಾಗಿದ್ದೀನಿ ಡಾಕ್ಟರ್. ಥ್ಯಾಂಕ್ ಯು. ಓಕೆ ಮೇಡಮ್. ಆದ್ರೆ ರಿಪೋರ್ಟ್ಸು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದೆಯಲ್ಲ? ಯಾಕೆ ಡಾಕ್ಟರ್, ಏನಾಗಿದೆ? ನಿಮ್ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಆಗಿದೆ, ತೂಕನೂ ಕಡಿಮೆ ಆಗಿದೆ, ಮಾತ್ರೆ ಟೈಮ್ ಟು ಟೈಮ್ ತಗೊಳ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಹೌದು ಮ್ಯಾಮ್, ಈ ನಡುವೆ ಆಸ್ಪತ್ರೆಗೂ ಕರೆಕ್ಟಾಗಿ ಬರ್ತಿಲ್ಲ ಮ್ಯಾಮ್. ನನಗೆ ನನ್ನ ಮಗಂದೇ ಚಿಂತೆ ಡಾಕ್ಟರ್. ನರ್ಸ್, ಇವ್ರದ್ದು ಸಿಟಿ ಸ್ಕ್ಯಾನ್ ರಿಪೋರ್ಟ್ ತಗೊಂಡ್ ಬನ್ನಿ. ಓಕೆ ಮ್ಯಾಮ್. ಹೋದ್ ಸರಿ ಬಂದಾಗ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರಲ್ಲ? ನಾನ್ ಹಾಗೆ ಹೇಳಿದ್ದೆ ತಪ್ಪಾಯ್ತು ಅನ್ಸುತ್ತೆ. ನೀವು ಕೇರ್ಲೆಸ್ ಆಗ್ಬಿಟ್ಟಿದ್ದೀರಾ. ಅಂದ್ರೆ ಹೋದ್ ತಿಂಗಳು ನಾನು ನನ್ನ ಮಗನ್ ನೋಡಕ್ಕೆ ಊರಿಗೆ ಹೋಗಿದ್ದೆ. ಅಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್, ಹಾಗಾಗಿ ಆರೋಗ್ಯದಲ್ಲಿ ಏರುಪೇರಾಗಿರ್ಬೋದು ಡಾಕ್ಟ್ರೆ. ನಿಮ್ಗಿದು ಸ್ವಲ್ಪ ಅಂತ ಅನ್ನಿಸ್ತಾ ಇರ್ಬೋದು, ಆದ್ರೆ ಹೋಗ್ತಾ ಹೋಗ್ತಾ ಇದೇ ನಿಮ್ಗೆ ತೊಂದರೆ ಕೊಡ್ತಾ ಹೋಗುತ್ತೆ. ಅಲ್ಲ ಭಾಗ್ಯಮ್ನವ್ರೆ, ನೀವು ಒಂದ್ ನರ್ಸ್ ಆಗಿ ಇದ್ಕೊಂಡು ನಿಮ್ಮ ಆರೋಗ್ಯದ ಬಗ್ಗೆ ಯಾಕಿಷ್ಟು ಬೇಜವಾಬ್ದಾರಿತನ ತೋರಿಸ್ತಾ ಇದ್ದೀರಾ? ಮನಸ್ಸು ಸರಿ ಇದ್ರೆ ದೇಹನೂ ಸರಿ ಇರುತ್ತೆ ಡಾಕ್ಟರ್. ನನ್ನ ತಲೆ ತುಂಬ ನನ್ನ ಮಗಂದೇ ಚಿಂತೆ. ಈ ನಡುವೆ ಊರಲ್ಲಿ ಬೇರೆ ಪರಿಸ್ಥಿತಿ ಸರಿ ಇಲ್ಲ. ಆದ್ರೆ ಆಸ್ಪತ್ರೆ ಫೀಸ್ ಎಲ್ಲ ಟೈಮ್ ಟು ಟೈಮ್ ಸರಿಯಾಗೇ ಕಟ್ತಾ ಇದ್ದೀರಲ್ಲ? ನಮಗೆ ದುಡ್ಡಿನ ಚಿಂತೆ ಇಲ್ಲ ಡಾಕ್ಟರ್, ಬದುಕಿನ ಸಮಯ ಸಂದರ್ಭದ ಚಿಂತೆ. ಒಂದಲ್ಲ ಒಂದು ಕತೆ, ಒಂದಲ್ಲ ಒಂದು ಸಮಸ್ಯೆ, ಹೇಗೋ ನಿಭಾಯಿಸ್ಕೊಂಡು ಹೋಗ್ತಿದ್ದೀನಿ. ಮೊದಲು ನೀವು ನಿಮ್ಮ ಮಗನ ಜೊತೆ ನೆಮ್ಮದಿಯಾಗಿದ್ರಿ, ಈಗ ಒಂಟಿಯಾಗಿದ್ದೀರಲ್ಲ, ಅದಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇರ್ಬೋದು. ನೀವು ಡಯಟ್ ಚಾರ್ಟ್ನ ಫಾಲೋ ಮಾಡ್ತಾ ಇಲ್ಲ, ಟೆನ್ಷನ್ ತಗೊಳ್ಬೇಡಿ ಅಂತ ಹೇಳಿದ್ರೆ ಅದನ್ನು ಕೇಳ್ತಾ ಇಲ್ಲ, ಮಾತ್ರೆನಂತೂ ಮೂಲೆ ಗುಂಪು ಮಾಡ್ಬಿಟ್ಟಿದ್ದೀರಾ. ಹೀಗೆ ಆದ್ರೆ ದುಡ್ಡು ಖರ್ಚಾಗ್ತಾ ಹೋಗುತ್ತೆ ಹೊರತು ಆರೋಗ್ಯ ಏನು ಸುಧಾರಿಸಲ್ಲ. ನಿಮ್ ಕಾಯಿಲೆ ಇನ್ನು ಪ್ರಾರಂಭಿಕ ಹಂತದಲ್ಲೇ ಇದೆ, ಸುಮ್ಮನೆ ಅದನ್ನ ದೊಡ್ಡದ್ ಮಾಡ್ಕೊಳಕ್ ಹೋಗ್ಬೇಡಿ. ಆಯ್ತು ಡಾಕ್ಟರ್, ಇನ್ಮೇಲೆ ನಾನು ಶಿಸ್ತಿನಿಂದ ಫಾಲೋ ಮಾಡ್ತೀನಿ. ನೋಡಿ ಭಾಗ್ಯ ಅವರೇ, ನನ್ನ ಅನುಭವದಿಂದ ಒಂದ್ ಮಾತು ಹೇಳ್ತೀನಿ. ನನ್ನೆಷ್ಟೋ ಜನ ಪೇಷಂಟ್ಗಳಿಗೆ ಸಮಯ ಸರಿಯಾಗಿದ್ರು ಅವ್ರ ಆರೋಗ್ಯ ಸರಿ ಇಲ್ಲದೆ ಇರೋ ಕಾರಣ ಜೀವನದೆಷ್ಟೋ ಸಿಹಿ ಕ್ಷಣಗಳನ್ನ ಅನುಭವಿಸಕ್ ಆಗ್ತಾ ಇಲ್ಲ.
ಇನ್ನು ನೀವು ನಿಮ್ ಮಗನ್ ಮದ್ವೆ ನೋಡ್ಬೇಕು, ಮೊಮ್ಮಕ್ಳನ್ ನೋಡ್ಬೇಕು, ಈ ಸಂಭ್ರಮ ಎಲ್ಲ ನೀವು ಅನುಭವಿಸ್ಬೇಕು ಅಂತ ಅಂದ್ರೆ ನಿಮ್ ಆರೋಗ್ಯನ ನೀವು ಸರಿಯಾಗಿ ನೋಡ್ಕೊಳ್ಬೇಕು. ನನಗೂ ಅರ್ಥ ಆಗುತ್ತೆ ಡಾಕ್ಟರ್. ಇನ್ಮೇಲೆ ನಾನು ಹುಷಾರಾಗಿರ್ತೀನಿ. ಮುಂದಿನ ಸಾರಿ ನಾನು ಬಂದಾಗ ನನ್ನ ರಿಪೋರ್ಟ್ ನೋಡಿ ನೀವೇ ಖುಷಿ ಪಡಬೇಕು. ಒಳ್ಳೇದು. ನೋಡಿ, ರಕ್ತ ಕಣಗಳು ಕಡಿಮೆ ಆಗಿರೋದ್ರಿಂದ ತಿನ್ನೋ ಆಹಾರದಲ್ಲಿ ಆಪಲ್, ಬೀಟ್ರೂಟ್ನ ಸೇರಿಸ್ಕೊಳ್ಳಿ. ತೂಕನೂ ಮೇಂಟೈನ್ ಮಾಡ್ಬೇಕು. ಸರಿಯಾದ ಸಮಯಕ್ಕೆ ನಿದ್ರೆನೂ ಮಾಡ್ಬೇಕು. ಒಂದ್ ಕೆಲ್ಸ ಮಾಡ್ತೀನಿ, ಈಗ ಡೇಟ್ ಬರ್ದ್ ಕೊಡ್ತೀನಿ. ಮುಂದಿನ ತಿಂಗಳು ಮಿಸ್ ಮಾಡದೆ ಬಂದು ನನ್ನನ್ನು ನೋಡಿ. ಸರಿ ಡಾಕ್ಟರ್, ನಾನಿನ್ ಬರ್ತೀನಿ. ನಿಂತ್ಕೊಳ್ಳಿ. ಸರ್, ನೀವು ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ಅಲ್ಲಮ್ಮ, ಗುರುತು ಪರಿಚಯ ಇಲ್ದಿರೋರೆ ನನ್ನ ಮಿನಿಸ್ಟ್ರು ಅಂತ ಗುರ್ತು ಹಿಡಿದು ಮಾತಾಡಿಸಿ ಹೋಗ್ತಿದ್ದಾರೆ. ನೀವು ಮಾತ್ರ ನೋಡಿದ್ರು ನೋಡದೇ ಇರೋ ಥರ ಮಕ ತಿರ್ಗಿಸ್ಕೊಂಡು ಹೋಗ್ತಾ ಇದ್ದೀರಾ. ಗಮನಿಸ್ಲಿಲ್ಲ ಸರ್. ಡಾಕ್ಟ್ರು ಮಾತ್ರ ಚೀಟಿ ಕೊಟ್ಟಿದ್ರು, ನಾನು ಅದೇ ಯೋಚನೆಯಲ್ಲಿ ಹೋಗ್ತಿದ್ದೆ ಸರ್. ದೇಹದ ಕಾಯಿಲೆಗೆ ಮಾತ್ರೆ ಸಿಗತ್ತೆ, ಆದರೆ ಸುಳ್ಳು ಹೇಳೋ ಈ ಮನ್ಸಿನ ಕಾಯಿಲೆಗೆ ಮಾತ್ರೆ ಸಿಗಲ್ಲ ಅಲ್ವಾ ಭಾಗ್ಯಮವ್ರೆ? ನೀವೇನ್ ಹೇಳ್ತಿದ್ದೀರೋ ಗೊತ್ತಾಗ್ತಿಲ್ಲ ಸರ್. ಕಳ್ಳರು, ಕದೀಮ್ರು, ಮೋಸಗಾರರು ಇವರೆಲ್ಲರ ಮೂಲ ಮಂತ್ರನೇ ನನಗೇನೂ ಗೊತ್ತಿಲ್ಲ ಸಾರ್. ನಿಮಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋದ್ರಿಂದಾನೇ ನೀವು ನನ್ನ ಇಷ್ಟು ಹಗುರವಾಗಿ ತಗೊಳ್ತಾ ಇರೋದು. ಆದರೆ ಒಂದು ಹಗುರವಾಗಿರೋ ಇರುವೆನೇ ಒಂದು ದೊಡ್ಡ ಆನೆನ ಸಾಯಿಸೋದು. ಸರ್, ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ? 3-4 ದಿವಸದಿಂದ ಯಾಕೋ BP ಜಾಸ್ತಿ ಆಗ್ತಾ ಇದೆ. ನಾನಿವತ್ತು ಅಸೆಂಬ್ಲಿ ಕಡೆ ಹೊರಟಿದ್ದೆ. ಯಾಕೋ ಎದೆಯಲ್ಲಿ, ಕೈಯಲ್ಲಿ ನೋವು ಜಾಸ್ತಿ ಆಯ್ತು. ಅದಕ್ಕೆ ಹೋಗೋ ದಾರಿಯಲ್ಲೇ ಆಸ್ಪತ್ರೆ ಇದೆಯಲ್ವಾ, BP ಚೆಕ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಸರ್, ಇದು ಒಳ್ಳೆ ಹಾಸ್ಪಿಟಲ್ಲೇ. ಚೆಕ್ ಮಾಡಿಸ್ಕೊಂಡು ಹೋಗಿ ಸರ್. ಒಳ್ಳೇದಾಗ್ಲಿ. ನಾನೇನು ಹೊರಡ್ತೀನಿ. ಭಾಗ್ಯಮ್ಮ ಅವರೇ,